Hey guys, welcome back to my new video. My name is Navit Kamath and welcome back to my channel. So in this video, let's talk about if your 11th organic chemistry is not good, what are the things you can do in class 12th. So my 11th was wasted and I thought it wasn't a major problem until I came across haloalkanes and haloarine. Initially the chapter was feeling easy, but as we went further in the chapter, I realized that the chapter was being difficult for me as my 11th organic was not as strong. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ನಾನು ತಕ್ಷಣವೇ ಪೇಸ್ ಸೀರೀಸ್ ಅಂತಿದೆ ಫಿಸಿಕ್ಸ್ ವಾಲ ನೀಟ್ ಅವ್ರ ಲೆಕ್ಚರ್ಸ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಪಂಕಜ್ ಸರ್ ಅಂತಿದ್ದಾರೆ, ಅವ್ರು ಚಲೋ ಕಲಿಸ್ತಿದ್ದಾರೆ. ಸೊ ಅವ್ರ ಲೆಕ್ಚರ್ ನೋಡಿ ಸುಮಾರು ಒಂದೂವರೆ ವಾರ ಆಯಿತು ನನಗೆ ಅದು ಲೆಕ್ಚರ್ಸ್ ಫಿನಿಷ್ ಮಾಡಲಿಕ್ಕೆ. ಸೊ ಅದು ಫಿನಿಷ್ ಮಾಡಿದ ಮೇಲೆ ನಂಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸಿ ಫೀಲ್ ಆಗ್ತಾ ಹೋಯಿತು. ನೀವು KCETಗೆ ಪೇಸ್ ಸೀರೀಸ್ ನೋಡಬಹುದು. ಸೊ ನೀವು ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಿದೆ. ಫಾರ್ KCET ಯು ಕ್ಯಾನ್ ವಾಚ್ ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಲೆಕ್ಚರ್ಸ್ ಫ್ರಮ್ ಪೇಸ್ ಸೀರೀಸ್ ಆಫ್ ನೀಟ್ ವೇರ್ ಪಂಕಜ್ ಸರ್ ಹ್ಯಾಸ್ taught, or I won't advise you to watch JEE one shots for ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಯಾಕಂದರೆ ಅದು ಸ್ವಲ್ಪ ನಿಮ್ಗೆ ಟಫ್ ಫೀಲ್ ಆಗ್ಬೋದು. ಸೊ ನನ್ನ ಸಜೆಷನ್ ಅಂದರೆ GOC ಪಂಕಜ್ ಸರ್ ಒನ್ ಶಾಟ್ ನೋಡಿ, ಇಲ್ಲಾದರೆ ಪೇಸ್ ಸೀರೀಸ್ ನೋಡಿ. ನನ್ನ ರೆಕಮೆಂಡೇಶನ್ ಪೇಸ್ ಸೀರೀಸ್. ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಅಷ್ಟೇ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಅದಕ್ಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆ್ಯಂಡ್ ಚಾಪ್ಟರ್ಸ್ ಇದೆ, ಅದನ್ನು ನೀವು ನೆಕ್ಸ್ಟ್ ಟಾಪರ್ಸ್ ಇಲ್ಲದಿದ್ದರೆ PW ಕನ್ನಡ ಯೂಟ್ಯೂಬ್ ಚಾನಲ್ದಿಂದ ಕವರ್ ಮಾಡ್ಬೋದು. ಇಂಪಾರ್ಟೆಂಟ್ ಪಾಯಿಂಟ್, ಈಗ ಸದ್ಯ ಯಾವ ಚಾಪ್ಟರ್ ನಡೀತಾ ಇದೆ ಅದು ಕಾನ್ಸಂಟ್ರೇಟ್ ಮಾಡಿ ಪಾಠವನ್ನು ಕೇಳಿ. ಇಫ್ ಯು ಡೋಂಟ್ give your 100% focus, then the further things which will be coming in organic chemistry will feel tough. ಯಾಕಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಂದು ಸೀಕ್ವೆನ್ಸಲ್ಲಿ ಓದಬೇಕು. ಸೊ ನನ್ನ ಸಜೆಷನ್ ಏನಂದರೆ, ಈಗ ಪ್ರೆಸೆಂಟ್ ಕ್ಲಾಸಸ್ ಏನು ನಡೀತಾ ಇದೆಯಲ್ಲ ಅದನ್ನು ನೀವು ಕರೆಕ್ಟಾಗಿ ಅಟೆಂಡ್ ಮಾಡಿ, ಹಾಗೆ ಅದರ ನೋಟ್ಸ್ ಎಲ್ಲ ತೊಗೊಳ್ಳಿ. ಸೈಡ್ ಬೈ ಸೈಡ್ ಮನೆಗೆ ಬಂದು 45 minutes to 1 hour ಬೇಕಾದರೆ ನಿಮ್ಮ ಫೋನ್ ವಾಚಿಂಗ್ ಟೈಮಿಂದ ಕಟ್ ಮಾಡಿ, ಇಲ್ಲಾದರೆ ಸ್ಲೀಪಿಂದ ಕಟ್ ಮಾಡಿ, ಓನ್ಲಿ ಫಾರ್ 1 or 1.5 week ನೀವು ಈ ಲೆಕ್ಚರ್ಗಳನ್ನು ನೋಡ್ಬೋದು. ಸೊ ಇದರಿಂದ ನಿಮ್ಮ ಬೇಸಿಕ್ ಸ್ಟ್ರಾಂಗ್ ಆಗುತ್ತೆ, ಹಾಗೆಯೇ ನಿಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಭಾಳ ಸ್ಟ್ರಾಂಗೂ ಆಗುತ್ತೆ. ಸೊ ಮತ್ತೊಂದು ಪಾಯಿಂಟ್ ಏನಂದರೆ, ನೀವು ನೋಟ್ಸ್ ಬರೀರಿ, ಹಾಗೆಯೇ ಅದು ರಿವೈಸು ಮಾಡ್ತಾ ಹೋಗಿ. ಸೊ ಯು ವಿಲ್ ಫೀಲ್ ದಟ್ ಯುವರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿಲ್ a lot better than what it is at today's time. But an important point, organic chemistry needs to be understood. It isn't to be by hearted. So ಒಂದು ಸ್ವಲ್ಪ ರಿಯಾಕ್ಷನ್ ಇರುತ್ತೆ, ಅದು ನಿಮ್ಗೆ ಟಫ್ ಆಗ್ಬೋದು. ಸೊ ನೀವು ಬೇಕಾದರೆ ಆ ರಿಯಾಕ್ಷನ್ ತಕ್ಕಂತೆ ಒಂದು ಸ್ಟೋರಿ ಮಾಡ್ಬೋದು, ಅದರಿಂದ ನಿಮಗೆ ನೆನಪಿಡಲಿಕ್ಕೆ ಹೆಲ್ಪ್ ಆಗುತ್ತೆ. So that's it for today's video. I hope you found this video helpful. So please like, share and subscribe my channel and press the bell icon for more such updates.